Hi my dear students, welcome back to your online English class. In the previous class, I was completed the lesson explanation cooking the khichdi. ನಾನು ಹಿಂದಿನ ತರಗತಿಯಲ್ಲಿ cooking the khichdi ಆ lesson explanation ನಾನು ಕಂಪ್ಲೀಟ್ ಮಾಡಿದ್ದೆ. Now I am going to start the activities there in this lesson. ಈ ಲೆಸನ್ ಅಲ್ಲಿ ಇರುವಂತಹ ಆಕ್ಟಿವಿಟೀಸ್ ನಾವು ಈ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಫೈಂಡ್ ದ ವರ್ಡ್ಸ್ ಫ್ರಮ್ ದಿ ಲೆಸನ್ ದಟ್ ಮ್ಯಾಚ್ ವಿತ್ ದಿ ಫಾಲೋಯಿಂಗ್ ವರ್ಡ್ಸ್, ರೈಟ್ ದೆಮ್. ಇಲ್ಲಿ ಕೊಟ್ಟಿರೋಂತಹ ವರ್ಡ್ಸ್ಗಳಿಗೆ ಮ್ಯಾಚ್ ಆಗುವಂಥ ವರ್ಡ್ಸ್ಗಳನ್ನ ನಾವು ಲೆಸನಿಂದ ಚೂಸ್ ಮಾಡಿ ಇಲ್ಲಿ ಬರಿಬೇಕು. ಓಕೆ, ಫಸ್ಟ್ ಒನ್, ಕಂಪ್ಯಾನಿಯನ್ ಆಫ್ ಕಿಂಗ್ ಅಟ್ ಕೋರ್ಟ್ಗೆ ನಾವು ಏನಂತ ಹೇಳ್ತೀವಿ? ಕೋರ್ಟಿಯರ್ಸ್ ಅಂತ ಹೇಳ್ತೀವಿ. COURTIERS, ಕೋರ್ಟಿಯರ್ಸ್ ಅಂತ ಹೇಳ್ತೀವಿ. ಓಕೆ, ಕೋರ್ಟಿಯರ್ಸ್ ಅಂದರೆ ಕಂಪ್ಯಾನಿಯನ್ ಆಫ್ ಕಿಂಗ್ ಅಟ್ ಕೋರ್ಟ್ ಅಂತ. ನೆಕ್ಸ್ಟ್, ಕನ್ಫ್ಯೂಸ್ಡ್. ಕನ್ಫ್ಯೂಸ್ಡ್ ಮೀನ್ಸ್ ಸ್ಟನ್ಡ್ ಅಂತ ಹೇಳ್ತೀವಿ. STUNNED, ಸ್ಟನ್ಡ್ ಅಂತ ಹೇಳ್ತೀವಿ. ಓಕೆ, STUNNED, ಸ್ಟನ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಫುಡ್ಗೆ ನಾವು ಏನಂತ ಹೇಳ್ತೀವಿ? ಊಟ ಇಲ್ಲದೆ, ಆಹಾರ ಇಲ್ಲದೆ ನಾವು ಸಫರ್ ಆಗೋದಕ್ಕೆ ಏನಂತ ಹೇಳ್ತೀವಿ? ಸ್ಟಾರ್ವಿಂಗ್ ಅಂತ ಹೇಳ್ತೀವಿ. STARVING, ಸ್ಟಾರ್ವಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಫಾರ್ ಎ ಸ್ಮಾಲ್ ಅಮೌಂಟ್ಗೆ ಏನಂತ ಹೇಳ್ತೀವಿ? ಸ್ಮಾಲ್ ಅಮೌಂಟ್ಗೆ ಪೆನ್ನಿ ಅಂತ ಹೇಳ್ತೀವಿ. ಓಕೆ, ಫಾರ್ ಎ ಸ್ಮಾಲ್ ಅಮೌಂಟ್ಗೆ ಏನಂತ ಹೇಳ್ತೀವಿ? ಪೆನ್ನಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, ಡ್ರೆಸ್ಗೆ ಬಟ್ಟೆಗೆ ಏನಂತ ಹೇಳ್ತೀವಿ? ಲೆಸನಲ್ಲಿ ಇರೋಂಥ ಸ್ಯೂಟ್ ಆಗೋಂಥ ವರ್ಡ್ ಅಟೈರ್ ಅಂತ. ಓಕೆ, ATTIRE, ಅಟೈರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಹೈಯೆಸ್ಟ್ ಡಿಗ್ರಿಗೆ ಏನಂತ ಹೇಳ್ತೀವಿ? ಲೆಸನಲ್ಲಿ ಸ್ಯೂಟ್ ಆಗೋಂತಹ ವರ್ಡು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಂತ. ಓಕೆ, ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟಿ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ರೀಡ್ ಆ್ಯಂಡ್ ಲರ್ನ್. ಓಕೆ, ಎ ವರ್ಡ್ ಪಾರ್ಟ್ ಆ್ಯಡೆಡ್ ಟು ದಿ ಎಂಡ್ ಆಫ್ ಎ ವರ್ಡ್ ಈಸ್ ಕಾಲ್ಡ್ ಎ ಸಫಿಕ್ಸ್. ನಾನು ನಿಮಗೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸಸ್ ಬಗ್ಗೆ ನಾನು ಗ್ರಾಮರ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ ಅಲ್ವಾ? ಈ ಸಫಿಕ್ಸಸ್ ಏನು ಅಂದರೆ, ಒಂದು ವರ್ಡ್ಗೆ ಎಂಡ್ ಆಫ್ ದಿ ಪಾರ್ಟ್. ಓಕೆ, ಎಂಡ್ ಆಫ್ ದಿ ಪಾರ್ಟ್ ಒಂದು ವರ್ಡ್ ಇದೆ ಅಂತಂದರೆ ಆ ವರ್ಡ್ಗೆ ಕೊನೆಗೆ ನಾವು ಹಾಕುವಂತಹ ಪಾರ್ಟ್ಗೆ ಏನಂತ ಹೇಳ್ತೀವಿ? ಸಫಿಕ್ಸ್ ಅಂತ ಹೇಳ್ತೀವಿ. ಓಕೆ, ಎ ವರ್ಡ್ ಪಾರ್ಟ್ ಆ್ಯಡೆಡ್ ಟು ದಿ ಎಂಡ್ ಆಫ್ ಎ ವರ್ಡ್ ಈಸ್ ಕಾಲ್ಡ್ ಎ ಸಫಿಕ್ಸ್. ಒಂದು ವರ್ಡ್ನ ಎಂಡ್ಗೆ ನಾವು ವರ್ಡ್ ಪಾರ್ಟ್ನ ಹಾಕೋದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಸಫಿಕ್ಸ್ ಚೇಂಜಸ್ ದ ಮೀನಿಂಗ್ ಆಫ್ ದಿ ವರ್ಡ್. ಸಫಿಕ್ಸ್ ಚೇಂಜಸ್ ದ ಮೀನಿಂಗ್ ಆಫ್ ದಿ ವರ್ಡ್ ಮೀನ್ಸ್, ಸಫಿಕ್ಸ್ನ ನಾವು ಒಂದು ವರ್ಡ್ಗೆ ಸಫಿಕ್ಸ್ನ ಆ್ಯಡ್ ಮಾಡಿದಾಗ ಆ ಸಫಿಕ್ಸ್ನ ವರ್ಡ್ ಏನಾಗುತ್ತೆ, ಮೀನಿಂಗ್ ಏನಾಗುತ್ತೆ? ಚೇಂಜ್ ಆಗುತ್ತಂತೆ. ಓಕೆ, ಎ ಸಫಿಕ್ಸ್ ಚೇಂಜಸ್ ದಿ ಮೀನಿಂಗ್ ಆಫ್ ದಿ ವರ್ಡ್. ನೆಕ್ಸ್ಟ್, ಸಮ್ ಆಂಟೋನಿಮ್ಸ್ ಆರ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಸಫಿಕ್ಸಸ್ ಟು ವರ್ಡ್ಸ್. ಕೆಲವು ವರ್ಡ್ಸ್ಗೆ ನಾವು ಸಫಿಕ್ಸಸ್ನ ಆ್ಯಡ್ ಮಾಡಿದಾಗ ಅದು ಏನಾಗಿ ಫಾರ್ಮ್ ಆಗುತ್ತೆ? ಆಂಟೋನಿಮ್ಸ್ ಆಗಿ ಫಾರ್ಮ್ ಆಗುತ್ತೆ. ಆಂಟೋನಿಮ್ಸ್ ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ. ಓಕೆ, ಕೆಲವು ವರ್ಡ್ಸ್ಗಳಿಗೆ ನಾವು ಸಫಿಕ್ಸಸ್ನ ಆ್ಯಡ್ ಮಾಡಿದಾಗ ಆ ಫಾರ್ಮೇಷನ್ ಏನಾಗುತ್ತೆ? ಆಂಟೋನಿಮ್ಸ್ ಆಗುತ್ತೆ ಅಂತ. ಓಕೆ, ಹಾಗಾದರೆ ನೀವು ಸಫಿಕ್ಸಸ್ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ? ಒಂದು ವರ್ಡ್ ಪಾರ್ಟ್ನ ನಾವು ಎಂಡ್ ಆಫ್ ಎ ವರ್ಡ್ಗೆ ನಾವು ಆ್ಯಡ್ ಮಾಡಿದಾಗ ಅದು ಸಫಿಕ್ಸ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟು ಸಫಿಕ್ಸ್ ನಾವು ಆ್ಯಡ್ ಮಾಡಿದಾಗ ಒಂದು ವರ್ಡ್ಗೆ ಅದ್ರ ಮೀನಿಂಗ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸಮ್ ಆಂಟೋನಿಮ್ಸ್ ಆರ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಸಫಿಕ್ಸಸ್ ಟು ವರ್ಡ್. ಕೆಲವು ವರ್ಡ್ಸ್ಗಳಿಗೆ ನಾವು ಸಫಿಕ್ಸ್ನ ಆ್ಯಡ್ ಮಾಡಿದಾಗ ಅದ್ರ ಫಾರ್ಮೇಷನ್ ಏನಾಗುತ್ತೆ? ಕೆಲವು ಮಾತ್ರ, ಸಮ್, ಅವು ಏನಾಗ್ತವೆ? ಆಂಟೋನಿಮ್ಸ್ ಆಗ್ತವೆ ಅಂತ. ಓಕೆ, ಲೆಟ್ಸ್ ಮೂವ್ ಟು ದಿ suffixes activities. Okay, join the word part on the right to the main words on the left. Write the new words on the lines, match the words to its meaning. ಇಲ್ಲಿ ಕೊಟ್ಟಿರುವಂತಹ ಯಾವುದು? ಜಾಯಿನ್ ದ ವರ್ಡ್ ಪಾರ್ಟ್ಸ್ ಆನ್ ದಿ ರೈಟ್ ಸೈಡಲ್ಲಿರೋಂಥ ವರ್ಡ್ ಪಾರ್ಟ್ನ ನಾವು ಏನು ಮಾಡಬೇಕು? ಮೇನ್ ವರ್ಡ್ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಲೆಫ್ಟ್ ಸೈಡ್ ಮೇನ್ ವರ್ಡ್ಗೆ ನಾವು ಜಾಯಿನ್ ಮಾಡಬೇಕು. ರೈಟ್ ದ ನ್ಯೂ ವರ್ಡ್ಸ್ ಆನ್ ದಿ ಲೈನ್ಸ್. ಇಲ್ಲಿ ಕೊಟ್ಟಿರೋಂಥ ಲೈನ್ಸ್ ಮೇಲ್ಗಡೆ ನಾವು ನ್ಯೂ ವರ್ಡ್ಸ್ನ ಬರಿಬೇಕು. ಮ್ಯಾಚ್ ದ ವರ್ಡ್ಸ್ ಟು ಇಟ್ಸ್ ಮೀನಿಂಗ್. ಅದು ಬರೆದ ಮೇಲೆ ಏನು ಮಾಡಬೇಕು? ನಾವು ಆ ಮೀನಿಂಗ್, ಎಕ್ಸಾಕ್ಟ್ ಮೀನಿಂಗ್ ಏನಾಗುತ್ತೆ ಅಂತ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಲೈಕ್ ಏಬಲ್ ಈಸ್ ದ ಸಫಿಕ್ಸ್ ವರ್ಡ್. ಓಕೆ, ಮೈನ್ ವರ್ಡ್ಗೆ ನಾವು ಏಬಲ್ ಅನ್ನೋ ಸಫಿಕ್ಸ್ನ ಆ್ಯಡ್ ಮಾಡಿದಾಗ, ಸಫಿಕ್ಸ್ ಅಂದರೆ ಒಂದು ಎಂಡ್ ಆಫ್ ದಿ ವರ್ಡ್. ಈಗ ಎಂಜಾಯ್ ಈಸ್ ದ ಮೈನ್ ವರ್ಡ್ನೋ, ಅದಕ್ಕೆ ನಾವು ಏಬಲ್ ಅಂತ ನಾವು ಎಂಡ್ ಆಫ್ ದಿ ವರ್ಡ್ ಆ್ಯಡ್ ಮಾಡಿದಾಗ ಅದು ಸಫಿಕ್ಸ್ ಅಂತ ಆಗುತ್ತೆ. ಓಕೆ,
ಎಂಜಾಯ್ ಪ್ಲಸ್ ಏಬಲ್ ಎಂಜಾಯಬಲ್. ಎಂಜಾಯಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವಾಯ್ಡ್ ಪ್ಲಸ್ ಏಬಲ್ ಅವಾಯ್ಡೆಬಲ್. ಅವಾಯ್ಡೆಬಲ್ AVO IDABLE avoidable. Next dependable. Okay, so now we have to match the words to its meanings. Adar enjoyable andre enu, can be trusted athava pleasant or can be kept away from. Enjoyable means pleasant anta. Okay, next avoidable means ಕ್ಯಾನ್ ಬಿ ಕೆಪ್ಟ್ ಅವೇ ಫ್ರಮ್, ದೂರ ಇಡೋದು, ಅವಾಯ್ಡ್ ಮಾಡೋದು ಅಂತ ಹೇಳ್ತಾರಲ್ಲ. ನೆಕ್ಸ್ಟ್ ಡಿಪೆಂಡೆಬಲ್ ಮೀನ್ಸ್ ಕ್ಯಾನ್ ಬಿ ಟ್ರಸ್ಟೆಡ್. ಓಕೆ, ಲೈಕ್ ದಟ್ ವಿ ಆಲ್ಸೋ ರೈಟ್ ದಟ್. ನೆಕ್ಸ್ಟ್ ಹಿಯರ್ ಮೀನಿಂಗ್ಸ್ ಆರ್ ದೇರ್. ಓಕೆ, ಇಲ್ಲೇನು ಮೇನ್ ವರ್ಡ್ಗೆ ನಾವು ಸಫಿಕ್ಸ್ ಕೊಟ್ಟಿದ್ದಾರೆ ER ಅಂತ, ಅದನ್ನು ನಾವು ಫಸ್ಟು ಬರೆದು ಮೀನಿಂಗ್ಸ್, ವರ್ಡ್ಸ್ ಮೀನಿಂಗ್ಸ್ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಟೀಚ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ER ಆ್ಯಡ್ ಮಾಡಿದಾಗ ಟೀಚರ್, TEACHER ಟೀಚರ್ ಆಗುತ್ತೆ. ನೆಕ್ಸ್ಟ್ ವರ್ಕಿಗೆ ER ಆ್ಯಡ್ ಮಾಡಿದಾಗ ವರ್ಕರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಪೀಕ್ಗೆ ER ಆ್ಯಡ್ ಮಾಡಿದಾಗ ಸ್ಪೀಕರ್ ಅಂತ ಆಗುತ್ತೆ. ಓಕೆ, ಸೊ ನಾವು ವಿ ಹ್ಯಾವ್ ಟು ಮ್ಯಾಚ್ ದ ಮೀನಿಂಗ್ಸ್ ಟು ಇಟ್ಸ್ ವರ್ಡ್ಸ್ ಟು ಇಟ್ಸ್ ಮೀನಿಂಗ್ಸ್. ಓಕೆ, ಟೀಚರ್ ಮೀನ್ಸ್ ಒನ್ ಹೂ ಎಜುಕೇಟ್ಸ್, ವಿ ಕಾಲ್ಡ್ ಆಸ್ ಟೀಚರ್, ಹೌದಲ್ವಾ. ನೆಕ್ಸ್ಟ್ worker means one who does an activity is called worker. Next speaker means one who talks. Okay, ನಾವು ಸ್ಪೀಕರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈಕ್ ದಟ್ ಹಿಯರ್ ಪ್ಲೇಫುಲ್ ಈಸ್ ದ FUL, ಫುಲ್ ಈಸ್ ದ ಸಫಿಕ್ಸ್ ವರ್ಡ್. ಮೇನ್ ವರ್ಡ್ಗೆ ನಾವು ಈಗ ಜಾಯಿನ್ ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಪ್ಲೇಫುಲ್. ನೆಕ್ಸ್ಟ್ helpful, hopeful. Okay, like that we write, and now we have to match the words to its meanings. Playful ge expecting the best athwa not serious or always giving support. Playful means not serious anta. Okay, playful means not serious. Helpful means always giving support. Hopeful means expecting the best anta. Okay, next here less is also a suffix word. Okay, suffix words ಆಗುತ್ತೆ ಇದು ಕೂಡ. ನಾವು ಮೇನ್ ವರ್ಡ್ಗೆ ಈಗ ಲೆಸ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಹೋಮ್ ಪ್ಲಸ್ ಲೆಸ್ ಹೋಮ್ಲೆಸ್. ನೆಕ್ಸ್ಟ್ ಫಿಯರ್ ಪ್ಲಸ್ ಲೆಸ್ fearless. Okay, next care plus less careless. Like that we have to write, and we match the words to its meanings. Homeless means without a shelter, ಆಶ್ರಯ ಇಲ್ಲದೆ ಇರೋದಕ್ಕೆ ಏನಂತ ಹೇಳ್ತೀವಿ, ಹೋಮ್ಲೆಸ್ ಪೀಪಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಿಯರ್ಲೆಸ್ ಮೀನ್ಸ್ ಬ್ರೇವ್ ಅಂತ. ಓಕೆ, ಎದ್ರಲ್ಲ ಅಂತ ಹೇಳ್ತಾರಲ್ವ, ಎದ್ರಲ್ಲ ಅಂತ ಅವನು ಧೈರ್ಯಶಾಲಿ ಅಲ್ವಾ. ಸೊ ಫಿಯರ್ಲೆಸ್ ಮೀನ್ಸ್ ಬ್ರೇವ್. ನೆಕ್ಸ್ಟ್ ಕೇರ್ಲೆಸ್ ಮೀನ್ಸ್ ಲ್ಯಾಕಿಂಗ್ ಅಟೆನ್ಷನ್, ಕೇರ್ಲೆಸ್ ಆಗಿರ್ತಾರೆ ಅಂತ, ಅಟೆನ್ಷನ್ ಇರಲ್ಲ ಅಂತ. ಓಕೆ, ಲೈಕ್ ದಟ್ ಯು ಆಲ್ಸೋ ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, fill in the blanks by selecting the correct new words from question number 1 to form meaningful sentences. ನಾವಿಲ್ಲಿ ಏನು ಮಾಡಬೇಕು ಅಂದರೆ ಕ್ವೆಶನ್ ನಂಬರ್ 1ನಲ್ಲಿರೋಂತಹ ಮೀನಿಂಗ್ಫುಲ್ ಸೆಂಟೆನ್ಸ್ ವರ್ಡ್ಸ್ಗಳಿದಾವಲ್ಲ, ಅದನ್ನು ನಾವು ಚೂಸ್ ಮಾಡಿಕೊಂಡು ಇಲ್ಲಿ ಎಕ್ಸಾಕ್ಟ್ ವರ್ಡ್ಸ್ಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಓಕೆ, ಸ್ಯೂಟ್ ಆಗೋಂಥ ವರ್ಡ್ಸ್ಗಳನ್ನ. ಓಕೆ, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕು ಅಂದರೆ ನಾವು ಕ್ವೆಶನ್ ನಂಬರ್ 1ನಲ್ಲಿರೋಂಥ ಒಂದು ಕರೆಕ್ಟ್ ವರ್ಡ್ಸ್ಗಳನ್ನ ಇಲ್ಲಿ ಚೂಸ್ ಮಾಡಿಕೊಂಡು ಬರಿಬೇಕು. ಫಸ್ಟ್ ಒನ್, ಮೋಸ್ಟ್ ಆಫ್ ದಿ ಬೇಬೀಸ್ ಆರ್ ಡ್ಯಾಶ್ ಅಂತ ಹೇಳಿದ್ದಾರೆ. ತುಂಬ ಮಕ್ಕಳು, ಚಿಕ್ಕ ಮಕ್ಕಳು ಏನಾಗಿರ್ತಾರೆ, ದೇ ಆರ್ ಕೇರ್ಲೆಸ್ ಆಗಿರ್ತಾರೆ. ಓಕೆ, ಕೇರ್ಲೆಸ್ ಈಸ್ ದ ಎಕ್ಸಾಕ್ಟ್ ವರ್ಡ್. ನೆಕ್ಸ್ಟ್,
Our water rides in the newly opened water park were the most dash ones ಅಂತ ಇದೆ. ಓಕೆ, ವಾಟರ್ ರೈಡ್ಸ್ ಇನ್ ದ ನ್ಯೂಲಿ ಓಪನ್ಡ್ ವಾಟರ್ ಪಾರ್ಕ್. ಓಕೆ, ಒಂದು ವಾಟರ್ ಪಾರ್ಕಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋಂತಹ ವಾಟರ್ ಪಾರ್ಕ್ ಅಲ್ವಾ, ಅಲ್ಲಿ ವಾಟರ್ ರೈಡ್ಸ್ ಏನಾಗಿರುತ್ತೆ, ಇಟ್ಸ್ ಎಂಜಾಯಬಲ್ ಒನ್ಸ್ ಅಂತ. ಎಂಜಾಯಬಲ್ ಒನ್ ಅಂತ. ಓಕೆ, ಎಂಜಾಯಬಲ್ ಒನ್ಸ್. ನೆಕ್ಸ್ಟ್, ಮೈ ಗ್ರ್ಯಾಂಡ್ ಮದರ್ ಈಸ್ ಡ್ಯಾಶ್ ಟು ಆಲ್ ಹರ್ ನೈಬರ್ಸ್ ಅಂತ ಹೇಳಿದ್ದಾರೆ. ನಮ್ಮ ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಅಲ್ವಾ. ನೈಬರ್ಸ್ ಅಂದರೆ ಸುತ್ತಮುತ್ತ ಇರೋ ಮನೆ, ಅಕ್ಕಪಕ್ಕದ ಮನೆಯವರಿಗೆ ನೈಬರ್ಸ್ ಅಂತ ಹೇಳ್ತೀವಿ. ಅವರಿಗೆ ಏನಾಗಿತ್ತಾಳೆ, ಮೈ ಗ್ರ್ಯಾಂಡ್ ಮದರ್ ಈಸ್ ಡ್ಯಾಶ್ ಟು ಆಲ್ ಹರ್ ನೈಬರ್ಸ್ ಅಂದಾಗ ಮೈ ಗ್ರ್ಯಾಂಡ್ ಮದರ್ ಈಸ್ ಹೆಲ್ಪ್ಫುಲ್ ಟು ಆಲ್ ಹರ್ ನೈಬರ್ಸ್. ನೆಕ್ಸ್ಟ್, ನಾಗಿ ಹೆಲ್ಡ್ ಎ ಸ್ನೇಕ್ ಇನ್ ಹಿಸ್ ಹ್ಯಾಂಡ್, ಹೀ ಈಸ್ ಎ ಡ್ಯಾಶ್ ಪರ್ಸನ್ ಅಂತ ಇದೆ. ನಾಗಿಯನ್ನು ಅವನ ಕೈಯಲ್ಲೇ ಹಾವನ್ನು ಇಟ್ಕೊಳ್ತಂತೆ. ಹೀ ಈಸ್ ಎ ಡ್ಯಾಶ್ ಪರ್ಸನ್, ಅವನು ಎಂಥ ಪರ್ಸನ್ನು, ಹಾಗಾದರೆ ಈಸ್ ಎ ಫಿಯರ್ಲೆಸ್ ಪರ್ಸನ್ ಅಂತ, ಭಯನೇ ಇಲ್ಲ ಅಂತ ಮನುಷ್ಯ ಅವನು ಅಂತ. ಓಕೆ, ನೆಕ್ಸ್ಟ್, ಮೋಸ್ಟ್ ಆಫ್ ದಿ ಬೆಗ್ಗರ್ಸ್ ಆರ್ ಡ್ಯಾಶ್ ದೆ ಸ್ಲೀಪ್ ಆನ್ ದಿ ಫುಟ್ಪಾತ್ ಅಂತ ಇದೆ. ಓಕೆ, ಬೆಗ್ಗರ್ಸ್ ಅಂದರೆ ಏನು, ಭಿಕ್ಷುಕರು ಅಂತ ಹೇಳ್ತಾರಲ್ಲ, ತುಂಬ ಜನ ಭಿಕ್ಷುಕರು ಏನು ಮಾಡ್ತಾರೆ, ಅವ್ರಿಗೇನಿಲ್ಲ, ದೆ ಸ್ಲೀಪ್ ಆನ್ ದಿ ಫುಟ್ಪಾತ್, ಅವರು ಇಲ್ದಿರೋ ಕಾರಣ ಅವರಿಗೆ ಫುಟ್ಪಾತಲ್ಲಿ ಮಲಗ್ತಾರೆ. ಹಾಗಾಗಿ ಅವ್ರಿಗೆ ಹೋಮ್ಲೆಸ್, ಮನೆ ಇಲ್ದಿರೋ ಕಾರಣ ಅವರು ಫುಟ್ಪಾತಲ್ಲಿ ಮಲಗ್ತಾರಲ್ವಾ. ಸೊ ಮೋಸ್ಟ್ ಆಫ್ ದಿ ಬೆಗ್ಗರ್ಸ್ ಆರ್ ಹೋಮ್ಲೆಸ್, ಸೊ ದೇ ವರ್ ಸ್ಲೀಪ್ ಆನ್ ದಿ ಫುಟ್ಪಾತ್. ನೆಕ್ಸ್ಟ್, ಮಿಸ್ಟರ್ ಮೊಹಾಂಟೋ ಈಸ್ ಎ ಗುಡ್ ಡ್ಯಾಶ್ ಅಂತ ಹೇಳ್ತಾರೆ. ಮಿಸ್ಟರ್ ಮೊಹಾಂಟೋ ಈಸ್ ಎ ಗುಡ್ ಸ್ಪೀಕರ್ ಅಂತ ಹೇಳ್ಬೋದು. ಓಕೆ, ಸ್ಪೀಕರ್ ಅಂದರೆ ಏನು, ಒನ್ ಹು ಟಾಕ್ಸ್ ಅಂತ. ಸ್ಪೀಕರ್, SPEAKER, ಸ್ಪೀಕರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಕಂಟಿನ್ಯೂ ದ ಆಕ್ಟಿವಿಟೀಸ್. ರೈಟಿಂಗ್ ಸ್ಕಿಲ್. ರೈಟ್ ಅಬೌಟ್ 10 sentences ಆನ್ ಬೀರ್ಬಲ್ ಇನ್ ಯೋರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ಕಲ್ಲಿ ಬೀರ್ಬಲ್ ಬಗ್ಗೆ ಕೇಳಿರ್ತೀರಲ್ವ ಕೆಲವು ಸ್ಟೋರೀಸ್ಗಳನ್ನ, ಅವನ ಬಗ್ಗೆ ನೀವೇನು ಮಾಡಬೇಕು, 10 sentences ನೀವು ಬರಿಬೇಕು ನಿಮ್ಮ ನೋಟ್ಬುಕ್ಕಲ್ಲಿ. ದಿಸ್ ಈಸ್ ಆಲ್ಸೋ ಯುವರ್ HW. ಓಕೆ, ನೆಕ್ಸ್ಟ್, ಹಿಯರ್ ಆಕ್ಟಿವಿಟಿ ಗ್ರಾಮರ್, ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್. ಓಕೆ, ನಾನು ನಿಮಗೆ ಗ್ರಾಮರ್ ಕ್ಲಾಸಸ್ ಮಾಡಬೇಕಾದ್ರೆ ನೌನ್ಸ್ ಬಗ್ಗೆ, ವಾಟ್ ಈಸ್ ನೌನ್ ಆ್ಯಂಡ್ ಟೈಪ್ಸ್ ಆಫ್ ನೌನ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವಾ. ವಾಟ್ ಈಸ್ ನೌನ್? ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್, ಬರ್ಡ್ಸ್ ಆರ್ ಥಿಂಗ್ಸ್. ಹಾಗಾದರೆ ಟೈಪ್ಸ್ ಆಫ್ ನೌನ್ಸ್ ಕೂಡ ಮಾಡಿದ್ದೆ ಅಲ್ವಾ. ಯಾವುದ್ಯಾವುದು? ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟಬಲ್ ನೌನ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಅಂತ ಮಾಡಿದ್ದೆ. 7 ಟೈಪ್ಸ್ ಆಫ್ ನೌನ್ಸ್ ಮಾಡಿದ್ದೆ. ಅದರಲ್ಲಿ ಈಗ ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಈ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಆಕ್ಟಿವಿಟಿ ಇದೆ ಅಲ್ವಾ. ಸೊ ಲೆಟ್ಸ್ ಸಿ ದ ಆಕ್ಟಿವಿಟೀಸ್. ಓಕೆ, ಕೌಂಟ್ ದ ಆಬ್ಜೆಕ್ಟ್ಸ್ ಸೀನ್ ಇನ್ ದ ಪಿಕ್ಚರ್ಸ್. ಇಲ್ಲಿ ಕೊಟ್ಟಿರೋಂಥ ಪಿಕ್ಚರಲ್ಲಿ ನಾವು ಕೆಲವು ಪಿಕ್ಚರ್ಸ್ನ ನಾವು ಕೌಂಟ್ ಮಾಡ್ಬೋದಲ್ವಾ. ಸೊ ಲೆಟ್ಸ್ ಸಿ ವಾಟ್ ಈಸ್ ಹಿಯರ್. ರೈಟ್ ದ ನಂಬರ್ಸ್ ಬಿಫೋರ್ ದಿ ನೌನ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್. ಕೌಂಟ್ ಆಗುವಂತಹ ನೌನ್ಸ್ಗಳಿದ್ದರೆ ಅದ್ರ ಹಿಂದೆ ನಾವು ನಂಬರ್ ಬರಿಬೇಕಂತೆ. ಓಕೆ, ಪುಟ್ ಎ ಕ್ರಾಸ್ ಮೀನ್ಸ್ ಇಂಟು ಮಾರ್ಕ್ ಹಾಕಬೇಕಂತೆ. ಬಿಫೋರ್ ದಿ ನೌನ್ಸ್ ದಟ್ ಕ್ಯಾನಾಟ್ ಬಿ ಕೌಂಟೆಡ್, ನೋಟ್ ದ ಎಕ್ಸಾಂಪಲ್ಸ್ ಅಂತ ಇದೆ. ಓಕೆ, ಹಾಗಾದರೆ ನಿಮಗೆ ಕೌಂಟಬಲ್ ನೌನ್ಸ್ ಅಂದರೆ ಏನು, ಅನ್ಕೌಂಟಬಲ್ ನೌನ್ಸ್ ಅಂದರೆ ಏನು? ಕೌಂಟಬಲ್ ನೌನ್ಸ್ ಅಂದರೆ ನಾವು ನಮಗೆ ಎಣಿಸಬಹುದಾದಂತಹ ವಸ್ತುಗಳು, ನಾಮಪದಗಳಿಗೆ ನಾವು ಏನಂತ ಹೇಳ್ತೀವಿ, ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ಅನ್ಕೌಂಟಬಲ್ ಅಂದರೆ ಎಣಿಸಲಾಗದಂತಹ ನಾಮಪದಗಳಿಗೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತಿದ್ದೀವಿ. ಓಕೆ, ಹಾಗಾದರೆ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿರೋದು ನೀವು ಅಬ್ಸರ್ವ್ ಮಾಡಿದ ಮೇಲೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಕೌಂಟಬಲ್ ನೌನ್ಸ್ ಆದರೆ ನಾವು ನಂಬರ್ಸ್ ಬರೀಬೇಕಂತ, ಇಲ್ಲಿ 5 ಲೈಕ್ ದಟ್. ಓಕೆ, ಅನ್ಕೌಂಟಬಲ್ ಇದ್ದರೆ ಇಲ್ಲಿ ಕ್ರಾಸ್ ಮಾಡಬೇಕಂತ, ಇಂಟು ಮಾರ್ಕ್ ಹಾಕಬೇಕಂತೆ. ಓಕೆ, ಅದೇ ರೀತಿ ಇಲ್ಲಿ ಯಾವುದಾದ್ರು ಕೊಟ್ಟಿದ್ದಾರೆ ನಾವು ಈಗ ನೋಡೋಣ. ಇಲ್ಲಿ ವಿಮನ್ ಅಂತ ಕೊಟ್ಟಿದ್ದಾರೆ. ವುಮನ್ ಹೆಂಗಸರು ಎಷ್ಟು ಜನ ಇದ್ದಾರೆ, ಇಟ್ ಕ್ಯಾನ್ ಬಿ ಕೌಂಟೆಡ್ ಆರ್ ಅನ್ಕೌಂಟಬಲ್ ನೌನ್ಸ್. ಎಷ್ಟು ಜನ ಇದ್ದಾರೆ ಇಲ್ಲಿ ಕೌಂಟ್ ಮಾಡ್ಬೋದಲ್ವಾ. 1 2 ವಿಮೆನ್ಸ್ ಆರ್ ದೇ. ಸೊ ವಿ ರೈಟ್ ಲೈಕ್ ದಿಸ್ 2, ನಂಬರ್ 2 ಬರೀಬೇಕು. ಓಕೆ, ನೆಕ್ಸ್ಟ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಮಕ್ಕಳನ್ನ ಕೌಂಟ್ ಮಾಡ್ಬೋದಾ ಇಲ್ಲಿ ಪಿಕ್ಚರಲ್ಲಿ? ಎಸ್, ಇಟ್ ಕ್ಯಾನ್ ಬಿ ಕೌಂಟೆಡ್, ಕೌಂಟ್ ಮಾಡ್ಬೋದು. ಎಷ್ಟು ಜನ ಇದ್ದಾರೆ? 1 2 3 ಇದಾರಲ್ವಾ.
ಇಸ್ 3 ಚಿಲ್ಡ್ರನ್ ಆರ್ ದೇರ್. ನೆಕ್ಸ್ಟ್ ರೈಸ್ ಅಂತ ಕೊಟ್ಟಿದ್ದಾರೆ. ರೈಸ್ ಅಂತ ಕೊಟ್ಟಿದ್ದಾರಲ್ವಾ, ರೈಸ್ನಾಗಾರೆ ಕೌಂಟ್ ಮಾಡ್ಬೋದಾ? ಇಲ್ಲಿ ಪ್ಲೇಟ್ಸಲ್ಲೆಲ್ಲ ಇದೆ ರೈಸ್ ಅಲ್ವಾ, ಅದನ್ನು ಕೌಂಟ್ ಮಾಡ್ಬೋದಾ? ನೋ, ಇಟ್ ಕ್ಯಾನಾಟ್ ಬಿ ಕೌಂಟೆಡ್. ಇದು ಅನ್ಕೌಂಟಬಲ್ ನೌನ್ ಆಗುತ್ತೆ. ಸೊ ಅನ್ಕೌಂಟಬಲ್ ನೌನ್ ಇದ್ದರೆ ನಾವು ಕ್ರಾಸ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಟೇಬಲ್ ನಾವು ಇಲ್ಲಿ ಕೌಂಟ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಬಿ ಕೌಂಟೆಡ್. ಓಕೆ, ಒಂದಿದೆ ಅಲ್ವಾ, ಸೊ 1 ಟೇಬಲ್ ಈಸ್ ದೇರ್. ನೆಕ್ಸ್ಟ್ ಆಯಿಲ್ ಕೊಟ್ಟಿದ್ದಾರೆ. ಆಯಿಲ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? 1 2 3 ಅಂತ? ನೋ, ಇಟ್ ಕ್ಯಾನಾಟ್ ಬಿ ಕೌಂಟೆಡ್. ಸೊ ವಿ ಮೇಕ್ ಕ್ರಾಸ್ ಔಟ್. ಓಕೆ, ನೆಕ್ಸ್ಟ್ ಸಾಲ್ಟ್ನ ನಾವು ಕೌಂಟ್ ಮಾಡ್ಬೋದಾ? ನೋ, ಇಟ್ ಈಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್. ಸೊ ವಿ ಮೇಕ್ ಕ್ರಾಸ್ ಔಟ್. ನೆಕ್ಸ್ಟ್ ಪ್ಲೇಟ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ಲೇಟ್ಸನ್ನ ನಾವು ಕೌಂಟ್ ಮಾಡ್ಬೋದಾ? ನೋಡಿ, 1 2 3 4 5 6. ಎಸ್, ವಿ ಕ್ಯಾನ್ ಬಿ ಕೌಂಟೆಡ್. ನಾವು ಕೌಂಟ್ ಮಾಡ್ಬೋದು ಪ್ಲೇಟ್ಸ್ನ. ಹಾಗಾಗಿ ಎಷ್ಟಿದೆ ಪ್ಲೇಟ್ಸು? 6 ಇದೆ. ನೆಕ್ಸ್ಟು ವಾಟರ್ ಅಂತ ಹೇಳಿದೆ. ವಾಟರ್ನ ನಾವು ಕೌಂಟ್ ಮಾಡ್ಬೋದಾ? ಇಲ್ಲಿ ಗ್ಲಾಸಲ್ಲಿರೋದು? ನೋ, ಇಲ್ಲೆಲ್ಲ ಇದೆಯಲ್ಲ, ಕೌಂಟ್ ಮಾಡ್ಬೋದಾ? ಎಣಿಸೋಕ್ಕಾಗಲ್ಲ. ಓಕೆ, ಸೊ ಇಟ್ ಈಸ್ ಅನ್ಕೌಂಟಬಲ್ ನೌನ್. ಸೊ ವಿ ಮೇಕ್ ಕ್ರಾಸ್ ಔಟ್. ಓಕೆ, ಹಾಗಾದರೆ ನಾವು ನೀರನ್ನು ಕೌಂಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು? ಮೆಷರ್ ಮಾಡ್ಬೋದು. ಆಯಿಲ್ ಆಗಿರ್ಬೋದು, ಆ ಥರ ಮೆಷರ್ ಮಾಡ್ಬೋದು. ಎಷ್ಟು? ಎ ಗ್ಲಾಸ್ ಆಫ್ ವಾಟರ್ ಅಥವಾ ಎ ಗ್ಲಾಸ್ ಆಫ್ ಮಿಲ್ಕ್ ಅಂತ ಹೇಳ್ಬೋದಲ್ವಾ, ಆ ಥರ. ಸೊ ವಾಟರ್ ಈಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಶುಗರ್ನ ನಾವು ಕೌಂಟ್ ಮಾಡ್ಬೋದಾ? ನೋ, ಇಟ್ ಕೆನಾಟ್ ಬಿ ಕೌಂಟೆಡ್. ಸೊ ವಿ ಮೇಕ್ ಕ್ರಾಸ್ ಔಟ್. ನೆಕ್ಸ್ಟ್ ಪೆಪ್ಪರ್ ಅಂದರೆ ಮೆಣಸು ಅಂತ ಹೇಳ್ತಾ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ? ಆದರೂ ಇಲ್ಲಿ ಕಾಣಿಸಿದ್ರು ಕೂಡ ನಾವು ಕೌಂಟ್ ಮಾಡ್ಬೋದಾ ಇದನ್ನು, ಮೆಣಸನ್ನು, ಪೆಪ್ಪರ್ನ? ನೋ, ಅದನ್ನು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಕೆನಾಟ್ ಬಿ ಕೌಂಟೆಡ್. ಇಟ್ ಈಸ್ ಎ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಸ್ಪೂನ್ಸ್ ಕೌಂಟ್ ಮಾಡ್ಬೋದಾ? ಎಸ್, ಕೌಂಟ್ ಮಾಡ್ಬೋದು. ಇಲ್ಲಿ 1 2 3 ಪ್ಲಸ್ 4 ಇದೆ. 4 ಸ್ಪೂನ್ಸ್ ಆರ್ ದೇ. ಇಟ್ ಈಸ್ ಎ ಕೌಂಟಬಲ್ ನೌನ್. ನೆಕ್ಸ್ಟ್ ಲ್ಯಾಂಪ್ಸ್ ಅಂತ ಹೇಳಿದ್ದಾರೆ. ಲ್ಯಾಂಪ್ಸ್ ಇಲ್ಲಿ ಇದೆ ಅಲ್ವಾ? 1 2 ಇದೆ. ಸೊ 2 ಲ್ಯಾಂಪ್ಸ್ ಆರ್ ದೇರ್. ನೆಕ್ಸ್ಟ್ ಸ್ಟಾರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಟಾರ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟಾರ್ಸ್ನ ನಾವು ಕೌಂಟ್ ಮಾಡ್ಬೋದಾ? ಇಲ್ಲಿ ಪಿಕ್ಚರ್ ನಾವು ಕನ್ಸಿಡರ್ ಮಾಡಿದಾಗ, ಇಲ್ಲಿ ಸ್ಟಾರ್ಸ್ನ ನಾವು ಕೌಂಟ್ ಮಾಡ್ಬೋದಲ್ವಾ? ಇಲ್ಲಿ 1 2 3 4 5 6 7 8 9 10 11 12 13 14 ಇದೆ. 14 stars are there. We write here 14. Okay. Next, read and learn ಅಂತ ಇದೆ. Uncountable nouns do not change to plural forms. ಈಗ uncountable nouns ಇದೆಯಲ್ಲ, ಯಾವುದ್ಯಾವುದು? ಶುಗರ್ ಇದೆ, ಪೆಪ್ಪರ್, ಆಯಿಲ್, ಸಾಲ್ಟು, ರೈಸು, ವಾಟರ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಅನ್ಕೌಂಟಬಲ್ ನೌನ್ಸ್ಗೆ ಎಕ್ಸಾಂಪಲ್ಸ್ ಅಲ್ವಾ? ಹಾಗಾಗಿ ಈ ಅನ್ಕೌಂಟಬಲ್ ನೌನ್ಸ್ಗಳು ಏನಾಗ್ತವೆ? ಡು ನಾಟ್ ಚೇಂಜ್ ಟು ಪ್ಲೂರಲ್ ಫಾರ್ಮ್ಗೆ ಅದು ಚೇಂಜ್ ಆಗಲ್ಲಂತೆ. ಈಗ ಆಯಿಲ್ ಅಂದರೆ ಆಯಿಲ್ಸ್ ಅಂತ ಹೇಳಲ್ಲ. ಓಕೆ, ನೆಕ್ಸ್ಟ್ ಪೆಪ್ಪರ್ ಅಂದರೆ ಪೆಪ್ಪರ್ಸ್ ಅಂತ ಹೇಳಲ್ಲ, ಶುಗರ್ ಅಂದರೆ ಶುಗರ್ಸ್ ಅಂತ ಹೇಳಲ್ಲ, ಸಾಲ್ಟ್ ಅಂದರೆ ಸಾಲ್ಟ್ಸ್ ಅಂತ ಹೇಳಲ್ಲ. ಈ ಅನ್ಕೌಂಟಬಲ್ ನೌನ್ಸ್ಗಳಿಗೆ ಏನು ಪ್ಲೂರಲ್ ಫಾರ್ಮು ಇರಲ್ಲ. ಓಕೆ, ಪ್ಲೂರಲ್ ಫಾರ್ಮ್ ಆಗಿ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತ. ಓಕೆ, ಓನ್ಲಿ ಕೌಂಟಬಲ್ ನೌನ್ಸ್ ಹ್ಯಾವ್ ಎ ಪ್ಲೂರಲ್ ಫಾರ್ಮ್. ಬರೀ ಕೌಂಟಬಲ್ ನೌನ್ಸ್ ಇರ್ತಾವಲ್ಲ ಅದಕ್ಕೆ ಮಾತ್ರ ನಾವು ಪ್ಲೂರಲ್ ಫಾರ್ಮ್ ಆಗಿ ಬರಿಬೋದು ಅಂತ. ಓಕೆ, ನಿಮಗೀಗ ಅರ್ಥ ಆಯ್ತಲ್ವಾ ಕೌಂಟಬಲ್ ನೌನ್ಸ್ ಅಂದರೆ ಏನು, ಅನ್ಕೌಂಟಬಲ್ ನೌನ್ಸ್ ಅಂದರೆ ಏನು ಅಂತ. ಅನ್ಕೌಂಟಬಲ್ ನೌನ್ಸ್ಗೆ ನಾವು ಪ್ಲೂರಲ್ ಫಾರ್ಮ್ ಆಗಿ ಅದು ಚೇಂಜ್ ಆಗಲ್ಲ. ಓನ್ಲಿ ಕೌಂಟಬಲ್ ನೌನ್ಸ್ ಹ್ಯಾವ್ ಎ ಪ್ಲೂರಲ್ ಫಾರ್ಮ್ಸ್. ಕೌಂಟಬಲ್ ನೌನ್ಸ್ಗೆ ಮಾತ್ರ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ನೋಡೋಣ. ಇನ್ ಈಚ್ ಸೆಂಟೆನ್ಸ್ ಸರ್ಕಲ್ ದಿ ಇನ್ಕರೆಕ್ಟ್ ಅಂಡರ್ಲೈನ್ಡ್ ನೌನ್ಸ್ ಅಂತ ಇದೆ. ಓಕೆ, ಇನ್ ಪ್ರತಿ ಸೆಂಟೆನ್ಸ್ ಇದೆ, ಸರ್ಕಲ್ ದಿ ಇನ್ಕರೆಕ್ಟ್ ಅಂಡರ್ಲೈನ್ಡ್ ನೌನ್ಸ್ ಅಂತ ಇದೆ. ಇಲ್ಲಿ ಕೆಲವು ನೌನ್ಸ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ ಅಲ್ವಾ, ಆ ನೌನ್ಸಲ್ಲಿ ಇನ್ಕರೆಕ್ಟ್ ಆಗಿರೋಂತಹ ನೌನ್ಗೆ ನಾವೇನು ಮಾಡಬೇಕು? ಸರ್ಕಲ್ ಮಾಡಬೇಕಂತೆ. ಓಕೆ, ಫಸ್ಟ್ ಒನ್, ದ ಚಿಲ್ಡ್ರನ್ ಗಾಟ್ ವೆಟ್ ಇನ್ ದ ರೈನ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ 2 ನೌನ್ಸ್ ಇದೆ ಅಂಡರ್ಲೈನ್ ಮಾಡಿರೋದು. ಅದರಲ್ಲಿ ಇನ್ಕರೆಕ್ಟ್ ಯಾವುದು? ಈಗ ಚೈಲ್ಡ್ಗೆ ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಾದರೆ ರೈನ್ಗೆ ರೈನ್ಸ್ ಅಂತ ಪ್ಲೂರಲ್ ಫಾರ್ಮ್ ಇರುತ್ತಾ? ನೋ. ಏನೋ ಕೌಂಟಬಲ್ ನೌನ್ ಅಂದರೆ ಮಾತ್ರ ಅದು ಕರೆಕ್ಟ್ ಆಗಿರುತ್ತಲ್ವಾ? ಸೊ ಚಿಲ್ಡ್ರನ್ ಅಂತಂದರೆ ಇಟ್ ಕ್ಯಾನ್ ಬಿ ಕೌಂಟೆಡ್.
ರೈನ್ಸ್ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅನ್ಕೌಂಟಬಲ್ ನೌನ್ಸ್ಗಿಂತ ಪ್ಲೂರಲ್ ಫಾರ್ಮ್ ಇರಲ್ಲ. ಇಲ್ಲಿ ಎಸ್ ಆ್ಯಡ್ ಮಾಡಿದ್ದಾರೆ ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಇದೆ ಅಲ್ವಾ. ಸೊ ರೈನ್ಸ್ ಇಟ್ ಈಸ್ ಎ ಇನ್ಕರೆಕ್ಟ್ ವರ್ಡ್. ಓಕೆ, ನೆಕ್ಸ್ಟ್ ಹಿಯರ್ ಸೆಕೆಂಡ್ ಒನ್, ಥರ್ಡ್, ಫೋರ್ತ್, ಫಿಫ್ತ್ ಒನ್ ಯು ಹ್ಯಾವ್ ಟು ರೈಟ್. ಓಕೆ, ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂಡರ್ಲೈನ್ ನೌನ್ ಯಾವುದು ಅಂತ ನೀವೇನು ಮಾಡಬೇಕು, ಸರ್ಕಲ್ ಮಾಡಬೇಕು. ಓಕೆ, ದಿಸ್ ಈಸ್ ಆಲ್ಸೋ ಯುವರ್ HW. ರೈಟ್ ಇನ್ ಟೆಕ್ಸ್ಟ್ ಬುಕ್ ಓನ್ಲಿ. ಓಕೆ, see you in the next class. Thank you.